ನಮ್ಮ ಸಿಂಗಲ್ ಬಾಯ್ಸ್ಗೆ ನಮಸ್ತೆ. ಎಲ್ಲರೂ ಕೂಡ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲೊಂದಿಷ್ಟು ಜನ ಇರಲ್ಲ. ಯಾಕಂದರೆ ಅವ್ರಿಗೆ ಹುಡುಗಿನೇ ಇರಲ್ಲ, ಹೆಂಗೆ ಗುರು ಆರಾಮಿರ್ತಾರೆ. ಅದಕ್ಕೋಸ್ಕರ ನಾನು ಒಂದು ಹೊಸ ಹುಡುಗಿಯ ಪ್ರೊಫೈಲ್ ತೆಗೆದುಕೊಂಡು ಬಂದಿದ್ದೇನೆ. ಈಕೆ ಹೆಸರು ಇಶಿತಾ ಹೆಗ್ಡೆ. ವಯಸ್ಸು 28 ವರ್ಷ ನಡೀತಾ ಇದೆ. ಹೌದು, ಒಪ್ಕೊಳ್ಳೋಣ, ವಯಸ್ಸು ಜಾಸ್ತಿ ಆಯಿತು. ಬಟ್ ಇನ್ನೇನು ಮಾಡೋದು? ಸೊ ದುಡ್ಡು ಬೇಕಲ್ವ ಮದುವೆ ಆಗೋದಕ್ಕೆ. ಸೊ ದುಡ್ಡಿದೆ, ಆದರೆ ಒಳ್ಳೆ ಹುಡುಗ ಬೇಕಲ್ವ ಮದುವೆ ಆಗೋದಕ್ಕೆ. ಹೆಂಗೆ ಹುಡುಕಾಟ ಮಾಡೋದು? ಅದಕ್ಕೋಸ್ಕರನೇ ಇವರ ಮಾಹಿತಿ ನನಗೆ ಪ್ರೊಫೈಲಲ್ಲಿ ಕಳಿಸಿದ್ರು. ನಾನು ಚೆಕ್ಕಿಂಗ್ ಮಾಡಿಬಿಟ್ಟು ಇವಾಗ ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ವಯಸ್ಸು 26ರ ವಯಸ್ಸು. ಹಳ್ಳಿ ಬಂದ್ಬಿಟ್ಟು ಹೊನ್ನೇಗಡ್ಡೆ ಎಂಬ ಒಂದು ಹಳ್ಳಿ. ಊರು ತೀರ್ಥಹಳ್ಳಿ ಹತ್ತಿರ ಬರುತ್ತೆ. ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ. ಇಷ್ಟೊಂದು ಸಖತ್ತಾಗಿರ್ತಕ್ಕಂಥ ಹುಡುಗಿಗೆ ಯಾವ ರೀತಿಯ ಹುಡುಗ ಇರಬೇಕು ಅಂದರೆ ಅವನು ಸಖತ್ತಾಗಿರ್ತಕ್ಕಂಥವನೇ ಬೇಕಾಗಿದೆ ಅಂತೆ. ಯಾವ ರೀತಿ? ಸೊ ಈ ಕಡೆ ಹೇಳ್ತೇನೆ. ಈಕೆ ಹೈಟು ಬಂದು 5.5 ಅಡಿ ಇದ್ದು ಬೆಳ್ಳಗಿನ ಮೈಕಟ್ಟು, ಮೀನ ರಾಶಿ ಹೊಂದಿರತಕ್ಕಂಥದ್ದು ಈಕೆ. ನಕ್ಷತ್ರ ಉತ್ತರ ಭಾದ್ರ. ಉದ್ಯೋಗ ಬಂದ್ಬಿಟ್ಟು ಮಸಾಲೆ ಸಂಸ್ಕರಣಾ ಉಪ ಘಟಕದಲ್ಲಿ ಗುಣಮಟ್ಟ ಪರಿಶೀಲಕಿಯಾಗಿ ಕೆಲಸ ಮಾಡ್ತಾಯಿದ್ದೆ. ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ವರ್ಕ್ ಅಂತಲೇ ತಿಳ್ಕೊಳ್ಳಿ. ಹುಡುಗಿಯ ಸ್ವಭಾವ ನೋಡೋದಾದರೆ ಜಾಸ್ತಿ ಹೊರಗಡೆ ಓಡಾಡೋದು ಪಂಚಪ್ರಾಣ. ಮತ್ತು ಇನ್ನೊಂದೇನೆಂದರೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅಂದರೆ ಹುಚ್ಚು ಕ್ರೇಜು. ಹೊಸದಾಗಿರ್ತಕ್ಕಂಥ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಅವ್ರ ಜೊತೆ ಸುತ್ತಾಡೋದು, ಅವ್ರ ಜೊತೆ ಕೆಲಸಕ್ಕೆ ಅಂತ ಹೋಗೋದು, ಇದೆಲ್ಲ ಮಾಡುವಷ್ಟು ಕ್ರೇಜ್ ಇರ್ತಕ್ಕಂಥ ಹುಡುಗಿಯಾಗಿದ್ದು, ತಾಯಿ ಇಲ್ಲದಂತಹ ಒಂದು ಮಗಳಾಗಿರೋದು. ತಂದೆಯ ಪ್ರೀತಿನಲ್ಲಿ ಬೆಳೆದಿರ್ತಕ್ಕಂಥ ಈಕೆಗೆ ಮದುವೆ ಆಗಿ ನೆಲೆಗೂ ನೀಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಒಬ್ಬ ಅಕ್ಕ ಇದ್ದಾಳೆ, ಆಲ್ರೆಡಿ ಮ್ಯಾರಿಡ್. ಮತ್ತು ಮನೆ ಇರೋದು ಮಲೆನಾಡ ಕುಟುಂಬ ಅಂದರೆ ಶಿವಮೊಗ್ಗ ಪ್ರದೇಶದಲ್ಲಿ ಇದ್ದಾಳೆ. ತುಂಬ ಚೆನ್ನಾಗಿದೆ. ಒಂದು ಸಲ ಫೋಟೋ ಜೂಮ್ ಮಾಡ್ಕೊಂಡು ನೋಡಿ ಬೇಕಿದ್ದರೆ ತುಂಬಾ ನಿಮಗೆ ಇಷ್ಟ ಆಗುತ್ತೆ. ಈ ಕಡೆ ಭಾಗಕ್ಕೆ ಬಂದರೆ ಪ್ರಸ್ತುತ ಮಲೆನಾಡ ಕುಟುಂಬದ ಊರಾಗಿರೋ ಕಾರಣ ಹುಡುಗ ಕೂಡ ಮಂಗಳೂರು, ಮೈಸೂರು ಮತ್ತು ಈ ಕಡೆ ಬಿಜಾಪುರ, ಒಟ್ಟಿನಲ್ಲಿ ಯಾವ ಊರಿನವರಾಗಿದ್ದರೂ ಕೂಡ ಒಪ್ಪಿಗೆ ಇದೆ. ಉಡುಪಿ. ಆದರೆ ಇವರು ಹೇಳಿರ್ತಕ್ಕಂತಹ ರೂಲ್ಸ್ಗಳನ್ನು ಒಪ್ಪಿಕೊಳ್ಳುವವನು ಬೇಕಲ್ವಾ? ಮ್ಯಾಟ್ರ್ ಇರೋದು ಅಲ್ಲಿ. ಯಾಕೆ ರೂಲ್ಸ್ಗಳನ್ನು ಒಪ್ಪಿಕೊಂಡು ಹೇಳುವಂಥ ಹುಡುಗ ಇಲ್ಲ? ಪ್ರಾಬ್ಲಮ್ ಏನಂದರೆ ಈಕೆ ಒಂದು ವರ್ಕ್ ಮಾಡುವಂಥ ಒಂದು ಹುಡುಗಿ, ಅಂದರೆ ಒಂದು ಪ್ರದೇಶದಲ್ಲಿ ವರ್ಕ್ ಮಾಡುವಂಥ ಹುಡುಗಿ. ಅದಕ್ಕೆ ಅಡಿಕ್ಷನ್ ಆಗಿಬಿಟ್ಟಿದ್ದಾಳೆ ಈಕೆ. ಅಡಿಕ್ಷನ್ ಅಂದರೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ಕೆಲಸ ಅಂತ. ಇವಾಗ ನಿಮಗೆ ಮದುವೆ ಆಯಿತು, ನಂತರ ನೀವು ಕೆಲಸ ಮಾಡಬೇಡ ಮನೇಲಿ ಇರುವಂತ ಅಂತೀರ. ಅದಕ್ಕೆ ಇವರು ಕ್ಯಾನ್ಸಲ್ ನೋ ಅಂತ ಅಂತಾರೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಪರ್ಮಿಷನ್ನ ಕೊಡಬೇಕು. ಗಂಡಿಗೆ ಏನು ಬೇಕು? ನಿಮ್ಗೇನಾದರೂ ಮನೆಯಲ್ಲೇನು ಕೆಲಸ ಮಾಡಬೇಕಾ, ಊಟ ಗೀಟ ಬೇಕಾಗಿದ್ದರೆ ನಾನು ಕೆಲಸದವಳನ್ನು ನೋಡ್ಕೊಳ್ತೀನಿ, ಕೆಲಸದವಳನ್ನು ಸಹ ಇಡ್ತೇನೆ. ಬಟ್ ನೀವು ನನಗೆ ಕೆಲಸಕ್ಕೆ ಹೋಗಬೇಡ ಅಂತ ಹೇಳೋ ಹಾಗಿಲ್ಲ ಅಂತ ಹೇಳಿರೋದು. ನನ್ನ ಸಂಬಳ 25,000 ರೂಪಾಯಿ ಬರುತ್ತೆ. ಅದರಲ್ಲಿ 5,000 ರೂಪಾಯಿ ಕೆಲಸದೊಳಗೆ ಹೋಗಲಿ, ನನಗೆ ಹೇಳೋ ಹಾಗಿಲ್ಲ ನೀವು. ನಿಮ್ಮಿಂದ ನನಗೆ ಪ್ರೀತಿ ಜಾಸ್ತಿ ಸಿಗಲಿ, ಕಾಳಜಿ ಜಾಸ್ತಿ ಸಿಗಲಿ. ಆದರೆ ಮದುವೆಯಾದ 2 ವರ್ಷಗಳ ನಂತರ ನನಗೆ ಮಗು ಬೇಕು, ಮಧ್ಯದಲ್ಲಿ ಬೇಡ. ಸೊ ಅದರ ಜೊತೆ ನಿಮ್ಮ ಹತ್ರ ಮಲ್ಕೊಳ್ತೀನಿ, ಮಾಡಿಸ್ಕೊಳ್ತೀನಿ, ಬಟ್ ವಿತ್ ಸೇಫ್ಟಿ ಹಾಕ್ಕೊಂಡು ಮಾಡಿ ನನಗೆ ಅಂತ ಹೇಳಿರೋದು. ಸ್ನೇಹಿತರೆ, ಇದೊಂದು ವಿಚಿತ್ರವಾಗಿರ್ತಕ್ಕಂಥ ಹುಡುಗಿ ಈಕೆ. ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೇಳಿ ಮಾಹಿತಿ ಅಂತ ಹೇಳೋದ್ರಿಂದ ಹೇಳಿದ್ದಾನೆ. ಹುಡುಗ ನೋಡೋದಕ್ಕೆ ಹೆಂಗಿರಬೇಕು ಅಂದರೆ ನಾರ್ಮಲಾಗಿ ಇರಬೇಕು, ನಡೀತೆ. ಹೈಟು ಸ್ವಲ್ಪ ಮೀಡಿಯಮಲ್ಲಿ ಮತ್ತು ನೋಡೋದಕ್ಕೆ ಗೋಧಿ ಬಣ್ಣದ ಮೈಕಟ್ಟು ಮತ್ತು ಮುಖದಲ್ಲಿ ಯಾವಾಗಲೂ ಸ್ಮೈಲ್ ಮತ್ತು ತಲೆ ಕೂದಲು ಮತ್ತು ಗಡ್ಡ ಬಿಟ್ಟಿರ್ತಕ್ಕಂಥ ಹುಡುಗ ಆಗಿದ್ದು, ಇವಿಷ್ಟು ಪಾಯಿಂಟ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗುವಂತಹ ಒಳ್ಳೆಯ ಹುಡುಗ ಇದ್ದರೆ ಒಂದು ಆಫರ್ ಕೊಡ್ತಾರೆ ಈಕೆ. ಆಫರ್ ನಂಬರ್ 1 ಇಲ್ಲಿ ಕಾಣಿಸ್ತಕ್ಕಂಥದ್ದು. ಇದೊಂದು ಕಾರ್ನಲ್ಲಿ ನನ್ನ ಜೊತೆ 2 ದಿನಗಳ ಕಾಲ ಸುತ್ತಾಡಬೇಕು. ಸೊ 2 ದಿನಗಳ ಕಾಲ ಸುತ್ತಾಡಿದಾಗ ನೀವು ನನಗೆ ಯಾವ ರೀತಿಯಲ್ಲಿ ಪ್ರೀತಿ, ಕಾಳಜಿ ಮತ್ತು ನೋಡಿಕೊಳ್ಳುವಂಥ ರೀತಿನ ಟೆಸ್ಟ್ ಮಾಡ್ತೇನೆ. ಅದೆಲ್ಲ ನನಗೆ ಇಷ್ಟ ಆಗಿದ್ದರೆ ನಾನು ಯೋಚನೆ ಮಾಡದೆ ನಿಮ್ಮ ಜೊತೆ ಅವತ್ತೇ ಮಲ್ಕೊಳ್ತೀನಿ ಮತ್ತು ಮರುದಿನನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ಒಂದು ಗಾಡಿನ ಓಡಿಸ್ತೀವಿ ಅಂತಂದರೆ ಅದನ್ನು ಫಸ್ಟ್ಗೆ ಟೆಸ್ಟ್ ಡ್ರೈವ್ ಮಾಡಿಸ್ತೀವಿ. ಅಂದರೆ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ತಿಳಿಯಲ್ಲ. ಮೆಕ್ಯಾನಿಕಲ್ ಹತ್ತಿರ ಹೋಗುತ್ತೆ, ಅವನು ಒಂದು ಸಲ ಗಾಡಿ ಓಡಿಸ್ಬಿಟ್ಟು ನೋಡ್ದಾನೆ. ಹಾಗಾಗಿನೇ ಇವರು. ಸೊ ಪ್ರಸ್ತುತ ನಿಮ್ಮನ್ನು ಮದುವೆ ಆಗಬೇಕು ಅಂದ್ರೆ ಫಸ್ಟು ನಿಮ್ಮ ಹತ್ರ ಟೆಸ್ಟ್ ಡ್ರೈವ್ ಮಾಡ್ತಾರೆ ಅಂತೆ. ಆನಂತರ ನೀವು ಇಷ್ಟ ಆಗಿದ್ದೀರಲ್ವ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ. ವಿಚಿತ್ರ ರೀ ಗುರು. 2026ನೇ ಇಸ್ವಿ ಇದು. ಹೆಂಗೆ ಬೇಕು ಹಾಗೆ ಚೇಂಜಸ್ ಆಗುವಂತಹ ಕಾಲ. ಅದಕ್ಕೋಸ್ಕರ ನೀವು ಕೂಡ ಕಾಲಕ್ಕೆ ತಕ್ಕ ಹಾಗಿರ್ತಕ್ಕಂಥ ಸಿಚುವೇಷನ್ಗೆ ತಕ್ಕ ಹಾಗೆ ಚೇಂಜ್ ಆಗಿ. ಈ ಕಾರಿನ ಹೆಸರು ವಾಲ್ಕ್ಸ್ವ್ಯಾಗನ್ ಟಿ-ರಾಕ್ ಅಂತ ಕಾರು, ಚೈನಾ ಮಾಡಲ್ ಕಾರು. ಇದರ ಇಂಜಿನ್ 1498 cc ಇಂಜಿನ್, ಟರ್ಬೋ ಕ್ವಾಲಿಟಿ ಪೆಟ್ರೋಲ್ ವೇರಿಯಂಟ್,
ಟಾಪ್ ಸ್ಪೀಡ್ ಬಂದರೆ 200 ಕಿಲೋಮೀಟರ್ನ ಒಂದು ಟಾಪ್ ಸ್ಪೀಡ್ ಆಗಿರೋದು. ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ 17ರಿಂದ 19 ಕಿಲೋಮೀಟರ್ ಮೈಲೇಜಿಂಗ್ ಇರುತ್ತೆ. ಸೀಟು 5 ಸೀಟಿನ SUV ಕಾರ್ ಮತ್ತು ಪ್ರೀಮಿಯಂ ಕ್ವಾಲಿಟಿ ಪವರ್ಫುಲ್ ಇಂಜಿನ್ ಇರ್ತಕ್ಕಂತಹ ಗಾಡಿ ಇದಾಗಿರೋದು. ಈ ಒಂದು ಕಾರ್ನಲ್ಲಿ ನೀವು ಒಂದು ಟೆಸ್ಟ್ ಡ್ರೈವ್ ಹೋಗಬೇಕು. ಅವ್ರ ಜೊತೆ ಹೋದಾಗ ಮಾತ್ರ ಆಕೆ ತನ್ನ ಡಿಸಿಷನ್ನ ಹೇಳ್ತಾಳೆ. ಆ್ಯಂಡ್ ಸ್ನೇಹಿತರೆ, ಯಾವತ್ತೂ ಕೂಡ ಒಂದು ನಂಬಿಕೆನ ಕಳ್ಕೊಳಕ್ಕೆ ಹೋಗಬೇಡ್ರಿ. ಅವರಿಗೆ ಒಂದು ಸ್ವಲ್ಪ ಪ್ರೀತಿ ಮಾಡಿ, ಸ್ವಲ್ಪ ಕಾಳಜಿ ಮಾಡಿ. ನೋಡೋದಕ್ಕೆ ಸಖತ್ತಾಗಿದ್ದಾಳೆ ಇವಳ ಅಜ್ಜಿ, ಇಲ್ಲೇ ರೇಪ್ ಮಾಡಿ ಒಗೆದ್ಬಿಡೋಣ ಅಂತ ಅಂದ್ಕೊಳಕ್ಕೆ ಹೋಗಬೇಡ್ರಿ. ಸ್ವಲ್ಪ ತಾಳ್ಮೆ ಇರಲಿ. ಸೊ ಕೇರ್ ಮಾಡಿ, ಕಾಳಜಿ ಮಾಡಿ, ಅಯ್ಯೋ ನಿಧಾನ ಹೀಗೆ ಮಾಡಿ. ಆನಂತರ ಆಕೆನೇ ಸ್ವಲ್ಪ ವಾವ್ ಸಖತ್ತಾಗಿದ್ದಾನೆ ಅಂತ ಮೂಡ್ಗೆ ಹೋಗ್ಬಿಟ್ಟು ಏನಾದರೂ ಮಾಡೋ ಪೈಕಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ವೇಟ್ ಮಾಡಿ. ಒಳ್ಳೆಯದಾಗಲಿ. ಹೀಗೆ ಒಳಗಡೆ ಈ ರೀತಿ ಕಾಣಿಸುತ್ತೆ. ನೀವು ಇಲ್ಲಿ ಡ್ರೈವ್ ಮಾಡಬೇಕು. ಏರ್ ಬ್ಯಾಗ್ ಇರುತ್ತೆ. ಆರಾಮಾಗಿ ಸೀಟಲ್ಲಿ ಕಂಫರ್ಟಬಲ್ ಕೂಡಿಸ್ಕೊಳ್ಳಿ. ಆಕೆ ಈ ಥರ ಕೂಡಿಸ್ಕೊಂಡು ಗೇರ್ ಹಾಕೋ ನೆಪದಲ್ಲಿ ಸ್ವಲ್ಪ ಕೈ ಟಚ್ ಮಾಡ್ಕೊಂಡು ಹೋಗಿ. ಡ್ಯಾಶ್ ಬೋರ್ಡ್ ಇರುತ್ತೆ. ಇದನ್ನು ಅವ್ರು ಓಪನ್ ಮಾಡಿದಾಗ ಚಾಕ್ಲೇಟ್ ವಿತ್ ಏನಾದರೂ ಸೇಫ್ಟಿ ಕಾಂಡಮ್ ಅಂತ ಇಡಿ. ಯಾಕಂದರೆ ಸ್ವಲ್ಪ ನೋಡಿ ಮೂಡ್ಗೆ ಹೋಗಿ ಬರಲಿ. ಸೊ TVಯ ಸ್ಪೇಸು ಮತ್ತು ಸ್ಪೀಡ್ ಲಿಮಿಟು ಎಲ್ಲನೂ ಕೂಡ ಚೆನ್ನಾಗಿದೆ. ಕಂಫರ್ಟಬಲ್ ಸೀಟ್ ಕೂಡ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಸೊ ಇದು ಆ ಒಂದು ಮಹಿಳೆಯ ಮಾಹಿತಿ ನನಗೆ ಬ್ರೋಕರ್ ಅವರು ಕಳಿಸಿರೋದು. ಅದೇ ರೀತಿ ನಿಮ್ಮ ಮುಂದೆ ತಿಳಿಸಿದ್ದೇನೆ. ಒಳ್ಳೆಯದಾಗಿರಲಿ. ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ Gmail ಐಡಿಗೆ ಮೇಲ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ. ಟೇಕ್ ಕೇರ್. ಬಾಯ್.